ನಮಸ್ತೆ ಆತ್ಮೀಯರೇ, ಜ್ಞಾನಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿನ ಪ್ರಶ್ನೆ, ಗುರುಗಳೇ, ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ದಾರೆ. ಸಾಧ್ಯವೇ ಇಲ್ಲ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಕೆಲವರಿಗೆ ಈ ಕೋಪದಿಂದ ಅಲರ್ಜಿ, ಖಂಡಿತವಾಗಲೂ ಅದು ಎಲ್ಲರಿಗೂ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಈ ಕೋಪದ ಬಗ್ಗೆ ಕೆಲವೊಂದು ಸಾಕಷ್ಟು ವಿಡಿಯೋ ಮಾಡಿದ್ದೀನಿ. ಪಾಪ ಹೊಸಬ್ರು ನೋಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆದ್ದರಿಂದ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಏನಂದರೆ ಇದೆಲ್ಲ ಮೂಲವಾದ ವಿಷಯ. ಇದ್ರ ಬಗ್ಗೆ 100 ವಿಡಿಯೋ ಮಾಡಿದ್ರೂ ಕಡಿಮೆ, 1000 ವಿಡಿಯೋ ಮಾಡಿದ್ರು ಕಡಿಮೆ. ಆದ್ದರಿಂದ ಮೊದಲು ಈ ಕೋಪವನ್ನು ಅರ್ಥ ಮಾಡ್ಕೊಳ್ಳಿ. ಕೋಪ ಮನುಷ್ಯನಿಗೆ ಹುಟ್ಟುತ್ತಾನೆ DNA ಬಂದಿರೋಂಥ ಸ್ವಭಾವ. ನಮಗೆ ಹೆಂಗೆ ನಿದ್ದೆ ಬರುತ್ತೆ, ಆಕಳಕ್ಕೆ ಬರುತ್ತೆ, ನಾವು 1 ನಂಬರ್ 2 ಮಾಡ್ತೀರಿ, ಊಟ ಹೊಟ್ಟೆ ಹಸಿತಾ ಇರುತ್ತೆ. ಇದೇ ಥರ ಕೋಪನೂ ಕೂಡ ಸಹಜವಾಗಿ ಪ್ರಾಕೃತಿಕವಾಗಿ ಬಂದಿರೋದು, ಅಂದರೆ ನಿಸರ್ಗದತ್ತವಾಗಿ ಬಂದಂಥ ಕೊಡುಗೆ. ಅದನ್ನು ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಹೆಚ್ಚು ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಅದನ್ನು ತಿಳ್ಕೊಂಬಿಡಿ. ಸಂದರ್ಭೋಚಿತವಾಗಿ ಕೆಲವೊಂದು ಸಲ ಹಂಗೆ ಆಡ್ತಾರೆ ಹೊರತು ಅವನ ಮೂಲ ಒಂದು ಕೋಪದ ಮೀಟ್ರ್ ಇರ್ತದೆ. ಆ ಮೀಟ್ರು ಸಹಜವಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು ಇರ್ತದೆ. ಉದಾಹರಣೆಗೆ, ಒಂದು ತಾಯಿಗೆ 10 ಜನ ಮಕ್ಕಳು. ಯಾರೋ ಒಬ್ಬ 1 ರೊಟ್ಟಿ ತಿಂತಾನೆ, ಇನ್ನೊಬ್ಬ 2 ತಿಂತಾನೆ, ಮತ್ತೊಬ್ಬ 10 ತಿಂತಾನೆ. ಅಂದರೆ ಒಬ್ಬನಿಗೆ 1 ರೊಟ್ಟಿ ಸಾಕು, 100 ವರ್ಷ ಬದುಕ್ತಾನೆ. ಇನ್ನೊಬ್ಬನಿಗೆ 2 ರೊಟ್ಟಿ ಬೇಕು, ಅವನು 100 ವರ್ಷ ಬದುಕ್ತಾನೆ. ಮತ್ತೊಬ್ಬ 3, 4, 5, ಇನ್ನೊಬ್ಬನಿಗೆ 10 ತಿಂದರೆ ಮಾತ್ರ 100 ವರ್ಷ ಬದುಕ್ತಾನೆ. ಒಂದು ಕಡಿಮೆ ಆದರೂ ಅವನು ಬದುಕಲ್ಲ. ಒಂದು ಹೆಚ್ಚಾದರೂ ಕೂಡ ಅವನು 100 ವರ್ಷ ಬದುಕೋದಿಲ್ಲ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಒಂದೇ ತಾಯಿ ಮಕ್ಕಳಾದರೂ ಕೂಡ 10 ಜನ ತಿನ್ನುವಂತಹ ರೇಷಿಯೋ ಬೇರೆ ಬೇರೆ, ಗಾತ್ರ. ಅದೇ ರೀತಿ ಒಬ್ಬನಿಗೆ ಕೋಪ ಹೆಚ್ಚಿರುತ್ತೆ, ಒಬ್ಬನಿಗೆ ಕೋಪ ಕಡಿಮೆ ಇರುತ್ತೆ, ಒಬ್ಬಳಿಗೆ ಅಥವಾ ಒಬ್ಬನಿಗೆ. ಸೊ ಈ ಗಂಡು ಹೆಣ್ಣು ಇಬ್ಬರಲ್ಲಿ ಯಾರಿಗೆ ಬೇಕಾದ್ರೂ ಆಗಿರ್ಬೋದು. ಇದು ಏನಂದರೆ, ಕೋಪವನ್ನು ಮೊದಲು ಬಳಸೋದನ್ನು ಕಲಿಬೇಕು. ಕಡಿಮೆ ಮಾಡ್ಕೊಳ್ಳ, ಹೆಚ್ಚು ಮಾಡ್ಕೊಳ್ಳ, ಇದು ಇಂಪಾರ್ಟೆಂಟ್ ಅಲ್ಲ. ಅದನ್ನು ನಾನು ಹೇಗೆ ಉಪಯೋಗಿಸ್ತೀನಿ ಅನ್ನೋ ಒಂದು ವಿದ್ಯೆ, ಕಲೆ, ಋಷಿ ವಿದ್ಯೆ, ಬ್ರಹ್ಮವಿದ್ಯೆ ಅಂತ 2 ಇದೆ ಪ್ರಪಂಚದಲ್ಲಿ. ಇದನ್ನು ಕಲಿಬೇಕು. ಕೋಪನ ನಿಮಗೆ ಡ್ಯಾಮೇಜ್ ಮಾಡ್ದಂಗೆ, ಅಥವಾ ನಿಮ್ಮ ಜೀವನಕ್ಕೆ, ನಿಮ್ಮ ಕುಟುಂಬಕ್ಕೆ ಅಥವಾ ಸಮಾಜಕ್ಕೆ ಡ್ಯಾಮೇಜ್ ಮಾಡ್ದಂಗೆ ಕೋಪ ಉಪಯೋಗಿಸೋದು ಹೇಗೆ ಅಂದರೆ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಕಡಿಮೆ ಆದರೂ ತಿನ್ನೋದಕ್ಕೆ ಮನಸ್ಸು ಬರೋದಿಲ್ಲ, ಉಪ್ಪು ಜಾಸ್ತಿ ಆದರೂ ತಿನ್ನೋದಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ತಾಯಿಗಿಂತ ಬೇರೆ ಬಂಧುವಿಲ್ಲ ಅಂತ ಗಾದೆ ಮಾತು. ಆದ್ದರಿಂದ ರುಚಿಗೆ ತಕ್ಕಷ್ಟು ಯಾರು ಉಪ್ಪನ್ನು ಹಾಕಿ ಅಡುಗೆ ಮಾಡ್ತಾರೋ ಅವರು ರುಚಿ ರುಚಿಯಾಗಿ ಹೊಟ್ಟೆ ತುಂಬ ತೃಪ್ತಿಯಾಗಿ ತಿನ್ಬೋದು. ಅದೇ ರೀತಿ ಕೋಪವನ್ನು ಅಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕದಂಗೆ ಸಂದರ್ಭೋಚಿತವಾಗಿ ಉಪ್ಪಿನ ರೀತಿಯಲ್ಲೇ, ಅಳತೆಯಲ್ಲೇ ಇರಬೇಕೇ ಹೊರತು ಕೋಪ ಅದಕ್ಕಿಂತ ಹೆಚ್ಚಾದರೂ ಡೇಂಜರ್, ಅದಕ್ಕಿಂತ ಕಡಿಮೆ ಆದರೂ ಡೇಂಜರ್. ಆದ್ದರಿಂದ ಉಪ್ಪನ್ನು ಬಳಸ್ಕೊಳ್ಳುವಂತಹ ವಿಧಾನವನ್ನು ಕಲ್ತ್ಕೊಳ್ಳಿ. ಇಲ್ಲಿ ಕಲ್ಲೇನು ಮಾಡ್ತದೆ ಅಂತ ಅಂದ್ಬಿಟ್ಟು ಕಲ್ಲನ್ನು ಸುಮ್ಮನೆ ಬಿಟ್ಟರೆ, ಕಲ್ಲು ಬಳಸ್ಕೊಳ್ಳೋಕೆ ಗೊತ್ತಿಲ್ಲ, ಅದಕ್ಕೆ ಕಲ್ಲು ಬಿದ್ದಿದೆ. ಆ ಕಲ್ಲನ್ನು ತಗೊಂಡು ನಾನು ಬಳಸ್ಕೊಳ್ಳೋನಿದ್ರೆ ಖಂಡಿತವಾಗ್ಲೂ ಬಳಸ್ಕೊಳ್ತೀನಿ. ಅದೇ ರೀತಿ ಕೋಪ ಅನ್ನೋದು ಬಿದ್ದಿದೆ, ಒಬ್ಬ ಎತ್ಕೊಳ್ತಾನೆ, ಬಳಸ್ಕೊಳ್ತಾನೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ತಾನೆ, ಅದನ್ನು ಸಂಪಾದನೆ ಮಾಡ್ಕೊಳ್ತಾನೆ. ಅದರಿಂದ ಏನು ಬೇಕಾದರೂ ಮಾಡ್ತಾನೆ. ಹಾಳಾದವರು ಉಂಟು, ಸಂಪಾದನೆ ಮಾಡಿದವರು ಉಂಟು, ಕಳ್ಕೊಂಡವರು ಉಂಟು, ಪಡ್ಕೊಂಡವರು ಉಂಟು. ಅದರಿಂದ ಸತ್ತೋರು ಉಂಟು, ಅದರಿಂದ ಬದುಕಿದವರು ಉಂಟು. ಇದೆಲ್ಲವೂ ಒಂದೇ ಕೆಲಸ ಮಾಡೋದು. ಅಂದರೆ ಕತ್ತಿ ಒಂದೇ, ಅದನ್ನು ಕುಯ್ದು ಆಪ್ರೇಷನ್ ಮಾಡಿ ಮನುಷ್ಯನ ಉಳಿಸೋದಕ್ಕೂ ಯೂಸ್ ಮಾಡ್ತಾರೆ, ಚಾಕುನೋ ಕತ್ತಿನೋ. ಅದೇ ಚಾಕು ಕತ್ತಿ ತೊಗೊಂಡು ಒಬ್ಬ ಮನುಷ್ಯನ ಕೊಲೆ ಮಾಡೋದಕ್ಕೂ ಉಪಯೋಗಿಸ್ತಾರೆ. ಅಂದರೆ ಕತ್ತಿ ಒಂದೇ, ಅಂದರೆ ಶಾರ್ಪ್ ಆಗಿದೆ. ಅದರ ಗುಣ ಏನು? ಕಟ್ ಮಾಡೋದು. ಕಟ್ ಮಾಡಿ ನೀವು ಉಳಿಸಿ ಡಾಕ್ಟ್ರ್ ಆಗ್ತೀರಾ, ಕಟ್ ಮಾಡಿ ಉಳಿಸಿ ನೀವು ಕೊಲೆಗಾರರಾಗ್ತೀರಾ. ಅದು ನಿಮಗೆ ಬಿಟ್ಟದ್ದು. ಕೋಪನೂ ಕೂಡ ಕತ್ತಿ ಇದ್ದಂಗೆ. ಈಗ ನಿಮಗೆ ಅರ್ಥ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಈ ಕೋಪವನ್ನು ಕತ್ತಿ ಇದ್ದಂಗೆ ಎಲ್ಲಿ ಬಳಸ್ತೀರಾ, ಎಲ್ಲಿ ಬಳಸಿ ಉಳಿಸ್ತೀರಾ, ಎಲ್ಲಿ ಬಳಸಿ ಅಳಿಸ್ತೀರಾ, ಎಲ್ಲಿ ಬಳಸಿ ಮನುಷ್ಯನ ನೀವು ಅಭಿವೃದ್ಧಿ ಸಮೃದ್ಧಿಗಾದರೂ ತಗೊಂಡೋಗ್ಬೋದು, ಇಲ್ಲ ಅವನತಿ, ನೀವು ನರಕಕ್ಕೆ ಹೋಗ್ಬೇಕಾದ್ರೂ ಅವನನ್ನು ತಳ್ಬಿಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಪ್ರತಿಯೊಂದು ಪ್ರಾಕೃತಿಕವಾಗಿ ಬಂದಿರುವಂತಹ ಕೆಲವೊಂದು ಸ್ವಭಾವಗಳು, ಅಂದರೆ ಇಲ್ಲಿ ನವರಸಗಳು ಅಂತ ಕರೀತಾರೆ, ಇದೆಲ್ಲವೂ ಮನುಷ್ಯನಿಗೆ ಕಟ್ಟಿಟ್ಟ ಬುದ್ಧಿ. ಇದನ್ನು ಮನುಷ್ಯ ಕಲ್ತ್ಕೊಳ್ಳೋದಲ್ಲ, ಅದು ಆಲ್ರೆಡಿ ಇನ್ಬಿಲ್ಟ್ ಒಳಗಡೆ ಇರೋವಂಥದ್ದು. ನಗಬೇಡ, ಜಾಸ್ತಿ ನಗಬೇಡ, ಹೇಗೆ ನಗದೇರ ಇರೋಕ್ಕಾಗುತ್ತೆ? ಅಳಬೇಡ ಜಾಸ್ತಿ, ಹೇಗೆ ಅಳದೇರ ಇರೋಕ್ಕಾಗುತ್ತೆ? ಜಾಸ್ತಿ ಅಂತ ಎದುರುಗಡೆ ಇರೋರು ಜಡ್ಜ್ ಮಾಡ್ತಾವ್ರೆ ಹೊತ್ತು ಅವಳಿಗದು ಜಾಸ್ತಿ ಅನ್ನಿಸ್ತಾ ಇಲ್ಲ. ಅಳ್ತಾವಳೆ, ಅವನಿಗದು ಜಾಸ್ತಿ ಅನ್ನಿಸ್ತಾ ಇಲ್ಲ, ನಗ್ತಾವನೆ,
ಅವನಿಗದು ಜಾಸ್ತಿ ಅನ್ನಿಸ್ತಾ ಇಲ್ಲ, ಅವನು ಕೋಪ ಮಾಡ್ಕೊಳ್ತಾವನು. ಎದುರುಗಡೆ ಇರೋರಿಗೆ ಅದು ಜಾಸ್ತಿ. ಅದೇ ರೀತಿ ಪ್ರತಿಯೊಂದು ಸ್ವಭಾವಗಳು ಪ್ರಾಕೃತಿಕವಾಗಿ ಬಂದಿರೋದನ್ನ ಅಳಿಸೋದಕ್ಕೆ ಸಾಧ್ಯವಿಲ್ಲ, ಅದನ್ನು ಕಡಿಮೆಗೊಳಿಸೋದಕ್ಕೂ ಸಾಧ್ಯವಿಲ್ಲ, ಹೆಚ್ಚು ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಹೆಚ್ಚು ಕ್ಷಣಿಕಕ್ಕೆ ಮಾತ್ರ ಅನಿಸುತ್ತೆ, ಅಥವಾ ಒಂದು ದಿನಕ್ಕೆ ಅನ್ಸುತ್ತೆ, ಒಂದು ವಾರಕ್ಕೆ ಅನ್ಸುತ್ತೆ, ಮತ್ತೆ ಅವನು ಸಹಜ ಸ್ಥಿತಿಗೆ ಬಂದೇ ಬರ್ತಾನೆ. ಬೆಳಕಾದ್ಮೇಲೆ ಕತ್ಲರಿಲೇಬೇಕು, ಕತ್ಲಾದ್ಮೇಲೆ ಮತ್ತೆ ಬೆಳಕಾಗಲೇಬೇಕು. ಆದ್ರಿಂದ ಮತ್ತೆ ಸಹಜ ಸ್ಥಿತಿ ಅಂತ ಬರ್ತದೆ. ಹಿಂಗೆ ಎಷ್ಟೊತ್ತವರೆಗೂ ಹಿಡ್ಕೊಂಡಿರ್ತೀರಾ, ಹಿಂಗೆ ಏನೂ ಇಲ್ಲ, ಕೈಯಲ್ಲಿ ಬಾರಲ್ಲ, ಬಟ್ ಹಿಂಗೆ ಹಿಡ್ಕೊಂಡಿದ್ರೆ ನನಗೆ ಕೈ ನೋವಕ್ಕೆ ಶುರುವಾಗುತ್ತೆ, ಇಲ್ಲೆಲ್ಲ ನರಗಳು ಎಳಿತವೆ. ಇದು ಸಹಜವಾದದಲ್ಲ. ನೋಡಿ, ಕುಂತಿದ್ದೀನಲ್ಲ, ಇದು ಸಹಜ. ಆದ್ದರಿಂದ ಸಹಜವಾಗಿರುವಂಥದ್ದು ಯಾವುದೇ ಇದೆಯೋ ಇದು ಯಾವುದು ಕೂಡ ಅದನ್ನು ನೀವು ಬೈಯೋಂಥ ಅವಶ್ಯಕತೆ ಇಲ್ಲ, ಅದನ್ನು ಕಡಿಮೆ ಮಾಡ್ಕೋ ಜಾಸ್ತಿ ಮಾಡ್ಕೋ ಅಂತ ಅವಶ್ಯಕತೆ ಇಲ್ಲ. ಹಿಂಗೆ ಮಾಡ್ತಾನಲ್ಲ ಆವಾಗ ಕೈ ಇಳಿಸು, ಕೆಳಗಡೆ ನೋವುತ್ತೆ ಅಂತ ಹೇಳಬೇಕೆ ಹೊರತು ಅದು ನಿಮಗೆ ಯಾರೋ ಹತ್ರದವರು ಗೊತ್ತಿರೋರಾಗಿರೋದ್ರಿಂದ ಹೇಳ್ಬೋದು. ಅವನೇನು ಹೇಳ್ತು, ನಾನು ಇಟ್ಕೋತೀನಿ, ನನ್ನ ಇಷ್ಟ ಅಂದರೆ ಇಟ್ಕೊಳ್ಳಪ್ಪ ಅಂತ ಅನ್ಬೇಕು. ಅದು ಅವನ ಕೈ, ಅವನಿಗೆ ನೋವು ಬಂದಾಗ ಅವನೇ ಇಳಿಸ್ತಾನೆ, ಅದನ್ನು ನೀವು ಹೇಳೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಕೋಪ ನಿಜವಾಗಲೂ ಮನುಷ್ಯನಲ್ಲಿ ಹಲವಾರು ಗುಣಗಳಲ್ಲಿ ಇದು ಒಂದು ಸಹಜವಾದ ಗುಣ, ಪ್ರಾಕೃತಿಕವಾದಂಥ ಗುಣ. ಇದನ್ನು ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸಂದರ್ಭೋಚಿತವಾಗಿ ಕಡಿಮೆನೂ ಆಗುತ್ತೆ, ಸಂದರ್ಭೋಚಿತವಾಗಿ ಜಾಸ್ತಿನೂ ಆಗುತ್ತೆ. ಅದು ತಾತ್ಕಾಲಿಕ, ಅವನಿಗೊಂದು ಸಹಜವಾಗಿರುವಂಥದ್ದು ಒಂದು ಇರ್ತದೆ. ಅದೊಂದು ನ್ಯೂಟ್ರಲ್ ಕೆಪಾಸಿಟಿ. ಅಂದರೆ ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಂಗೆ, ರೊಟ್ಟಿ 1 ತಿಂತಾನೋ 5 ತಿಂತಾನೋ 10 ತಿಂತಾನೋ, ಅದು ಅವನವನು ಬೆಳೆಸ್ಕೊಂಡಂಗೆ, ಅವನ ಹೊಟ್ಟೆ ಎಷ್ಟು ಗಾತ್ರ ಇದೆ ಅದ್ರ ಮೇಲೆ ಡಿಪೆಂಡ್. ಅದೇ ರೀತಿ ಕೆಲವೊಂದನ್ನು ನೀವು ಬದಲಾವಣೆ ಮಾಡ್ಕೊಳ್ಬೇಕು. ಅವನು ಅತಿಯಾಗಿ ಕೋಪ ಮಾಡ್ಕೊಂಡಾಗ ಏನು ಮಾಡಬೇಕು, ನೀವು ಮಾಡಬೇಕು. ನನ್ನ ಪ್ರಕಾರ ವಾಟ್ ಈಸ್ ಲೈಫ್ ಅಂದರೆ, ಲೈಫ್ ಈಸ್ ಎ ಬ್ಯಾಲೆನ್ಸ್. ಸೊ ಯಾರು ಈ ಬ್ಯಾಲೆನ್ಸನ್ನು ಕಂಡುಕೊಳ್ತಾನೆ, ಅದನ್ನು ಉದಾಹರಣೆಗೆ ಎಲ್ರಿಗೂ 100% ಇದ್ದೇ ಇದೆ. ಈಗ ಎದುರುಗಡೆ ಇರೋನು 100% ಕೋಪ ಮಾಡ್ಕೊಂತಾನೆ. ಈಗ ನೀನೇನು ಮಾಡಬೇಕು, 0 ಆಗಿಬಿಡ್ಬೇಕು. ಆಗ ಅಲ್ಲಿ ಯಾವುದೇ ರೀತಿ ಕದನಗಳು ನಡೆಯೋದಿಲ್ಲ, ಯುದ್ಧಗಳು ನಡೆಯೋದಿಲ್ಲ, ಯಾವುದೇ ರೀತಿ ಮನಸ್ತಾಪಗಳು ನಡೆಯೋದಿಲ್ಲ. ಈಗ ಯಾರೋ ಎದುರುಗಡೆ ಇರೋ 60% ಕೋಪ ಮಾಡ್ಕೊಂಡವ, ನೀನು ಅದನ್ನು 40% ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ನೀನು 60%ನ ಕೋಪ ಮಾಡ್ಕೊಳಂಗೆ ಇಲ್ಲ, ಯಾಕೆಂದರೆ ಅವನು ಆಲ್ರೆಡಿ 60ಲಿದ್ದಾನೆ. ಇನ್ನು ಮಿಕ್ಕಿದೆಷ್ಟು 100ಅಲ್ಲಿ 40 ಮಾತ್ರ. ಅದಕ್ಕೆ ವಾಟ್ ಈಸ್ ಲೈಫ್ ಅಂದರೆ, ಲೈಫ್ ಈಸ್ ಎ ಬ್ಯಾಲೆನ್ಸ್. ಇದು ಅತ್ಯದ್ಭುತವಾಗಿ ಬರ್ತದೆ. ಯಾರ್ಯಾರು ನಿಮ್ಮ ಮನೆಗಳಲ್ಲಿ ಕೋಪಿಷ್ಠರಿರ್ತಾರೆ, ಆ ಕೋಪವನ್ನು ಕರಗತ ಮಾಡ್ಕೊಳ್ಳೋದಕ್ಕೆ ಇದೊಂದು ರೂಲ್. ಇದು ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್ ಅಂದಂಗೆ ಪ್ರತಿಯೊಂದಕ್ಕೂ ಅನ್ವಯ. ಜೀವನದಲ್ಲಿ ಹುಟ್ಟದಾಗಲಿಂದ ಸಾಯೋವರೆಗೂ ಎಲ್ಲ ಆಯಾಮಗಳು, ಎಲ್ಲ ಮಜಲುಗಳು, ಎಲ್ಲ ಸ್ತರಗಳಲ್ಲೂ ಕೂಡ ಇದು ಸದುಪಯೋಗಕ್ಕೆ ಬರ್ತದೆ. ಇದನ್ನು ಉಪಯೋಗಿಸೋದು ಕಲ್ತ್ಕೊಳ್ಳಿ. ಎದುರುಗಡೆ ಇರೋನು ಎಷ್ಟೇ ಕೋಪ ಮಾಡಿಕೊಂಡ್ರು ಕೂಡ ಅದನ್ನು ಜಡ್ಜ್ ಮಾಡೋಕ್ಕೆ ಬರಬೇಕು, ಇವನು ಎಷ್ಟು ಪರ್ಸೆಂಟಲ್ಲಿದ್ದಾನೆ ಅಂತ. ಅದನ್ನು ಬಿಟ್ಟು ಉಳಿದಿದ್ದನ್ನು ನೀವು ಹ್ಯಾಂಡ್ಲ್ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿ ಕದನಗಳು ಅವುವೇನು ನಡೆಯೋದಿಲ್ಲ. ಹ್ಯಾಂಡ್ಲ್ ಮಾಡೋದು ಕಲ್ತ್ಕೊಳ್ಳಿ. ಅಂದರೆ ಸಂಭಾಳಿಸೋದನ್ನು ಮನುಷ್ಯ ಮೊದಲು ಕಲಿಬೇಕು. ನಿಮಗಿದು ಗೊತ್ತಾಗ್ತಾ ಇಲ್ಲ ಅಂತಂದರೆ ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡ ನಂತರ ನಿಮಗೆ ಯಾವ ರೀತಿ ಮಾರ್ಗದರ್ಶನ, ಪರಿಹಾರಗಳು ಕೊಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.